ಈಗ ಬಹಿರಂಗವಾಗಿ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹಿರಿಯರ ಮಾತಿನ ಮೇರೆಗೆ ನಾವು ಕೂಡ ಮೊದಲಿಗೆ ಮಾಧ್ಯಮದವರನ್ನೆಲ್ಲ ಈ ಬಿತ್ತರಿಸೋದು ಬೇಡ ಅನ್ನೋ ಕಾರಣಕ್ಕೆ ಸುಮ್ಮನಾಗಿದ್ವಿ. ಈಗ ಅನಿವಾರ್ಯವಾಗಿ ಬಂದಿರೋದ್ರಿಂದ ನಾವು ಹೇಳ್ಕೊಳ್ಬೇಕಾಗ್ತದೆ. ನೀವು ಲೆಕ್ಕ ಕೊಡೋದಕ್ಕೆ ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಕುತ್ಕೊಂಡು ಈ ಲೆಕ್ಕ ಕೇಳೋದಕ್ಕೋಸ್ಕರ ಯಾರ ಮೇಲೆ ತಪ್ಪಾಗುವ ತಪ್ಪನ್ನು ಹೊಡಿಸುವಂತ ಕೆಲಸವನ್ನು ಮಾಡಬೇಡ್ರಿ. ದಯಮಾಡಿ ಬಂದು ನೀವು ಬನ್ನಿ, ಕೇಳ್ತಕ್ಕೆಂದು ಒಳ ಕುತ್ಕೊಳ್ಳೋಣ, ನಿಮ್ಮ ಲೆಕ್ಕವನ್ನು ಕೊಡ್ರೆ ಏನು ತಪ್ಪಾಗಿದೆ, ಯಾರಿಂದ ತಪ್ಪಾಗಿದೆ ಅದನ್ನು ಸರಿಪಡಿಸುವಂತ ಕೆಲಸ ಮಾಡೋಣ. ಸಮಾಜದ ಮುಂದೆ ತಗೊಂಡು ಹೋಗುವಂತ ಕೆಲಸ ಮಾಡ್ರಿ ಅಂತ ಕೇಳ್ಕೊಂಡ ಈ ಮಟ್ಟಕ್ಕೆ ನಮ್ಮ ಸಮಾಜವನ್ನು ತರಬೇಡ್ರಿ ಅಂತ ಹೇಳಿ ನಿಮಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ನಾನು ಎರಡು ಮಾತುಗಳು ನಮಸ್ಕಾರ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಗಂಗಣ್ಣವರಿಗೆ ಈ ಹೊನ್ನಾಳಿ ತಾಲೂಕು ಅಧ್ಯಕ್ಷ ರೀತಿ ಧರ್ಮ ಇದ್ರೆ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ಒಂದು ಲೆಕ್ಕ ಕೊಡ್ರಿ. ದಯವಿಟ್ಟು ಬರ್ಬೇಕು ನೀವು, ಯಾಕಂದ್ರೆ ನಿಮ್ಮ ಮೇಲೆ ನಮಗೂ ಗೌರವ ಐತಿ. ನೀವೇನು ಬೇರೆವಲ್ಲ, ನಮ್ಮ ಸಮಾಜದ ಬಂಧುಗಳು ಬಹಳ ಗೌರವ ಕಳಕಳಿ. ನಾವು ಹೊಡೆದಾಡಕ್ ಬಂದಿಲ್ಲ, ಇಲ್ಲಿ ಲೆಕ್ಕ ಕೇಳಕ್ ಬಂದಿದ್ದೀವಿ. ಶಾಂತಿಯುತವಾಗಿ ಲೆಕ್ಕ ಕೊಡ್ರಿ. ದಯವಿಟ್ಟು ನೀವು ಬರ್ಬೇಕು. ನೀವು ನಿಜವಾಗ್ಲೂ ಸತ್ಯವಂತರಾಗಿದ್ರೆ ಅದನ್ನ ಬಿಟ್ಟು ದಿಕ್ ತೆಪ್ಪ ಕೆಲಸ ಮಾಡಬೇಡ್ರಿ ಸಮಾಜ. 24ನೇ ತಾರೀಕು ಬಂದು ನಾವು ಮೀಟಿಂಗ್ ಮಾಡ್ತೀವಿ, ಸಭೆ ಮಾಡ್ತೀವಿ ಅಂತ ನೀವು ಹೇಳಿದ್ರಿ. ನಾವು ಬಂದಿದ್ವಿ ನಿಮ್ದೇ ನಾವು ಸಭೆ ಲೆಕ್ಕ ಕೇಳಕ್ಕೆ. ಆದ್ರೂ ನೀವು ಯಾರು ಒಬ್ರು ಸುದ್ದಿಲ್ಲ. ದಯವಿಟ್ಟು ಬರ್ಬೇಕು. ಅಲ್ಲಿ ಅವ್ರು ಬೆಳೆಸಿರ್ತಕ್ಕಂಥ ದವಸ ಧಾನ್ಯಗಳನ್ನ ಮಠಕ್ಕೆ ದಾನವಾಗಿ ತಗೊಂಡು ಬಂದ್ರು. ನಾನು ಕೂಡ ಬಹಳ ದಿನಗಳಿಂದ ಒಂದು ಹಿರಿಯರಿದ್ದಾರೆ ಇಲ್ಲಿ. ನಮಗೂ ಈ ಹರಿಹರ ತಾಲೂಕಿನ ನಾವು ಬಹಳ ಹಳಬ್ರೆ. ಕಾಲಿಂಗ ತೋಟ ಶಿವಾಜಿ ಅಂತಾರೆ, ಗಾಂಧಿಗಳ ಪರ್ಪಡಿಂದ ಚುನಾವಣೆ ಮಾಡ್ಕೊತಾ ಬಂದಿದ್ದಾರೆ. ನಮಗೆ ಬಹಳಷ್ಟು ಸಂಬಂಧಗಳು ಕೂಡ ಹರಿಹರ ತಾಲೂಕಿನಲ್ಲಿ ಇರೋದು. ಹಾಗಾಗಿ ಹರಿಹರ ತಾಲೂಕಿನಲ್ಲಿ ಎಲ್ಲರೂ ನನ್ನ ಸಂಬಂಧಿಕರೇ. ಈ ಹರಿಹರ ತಾಲೂಕಿನಲ್ಲಿ ಮಠ ಆಗಿದ್ರಿಂದ ಬಹಳ ಖುಷಿ ಆಗಿತ್ತು. ನಮ್ಮ ಸಂಖ್ಯೆ ಬಹಳ ಇದೆ. ಇಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂತೇಳಿ ಒಂದು ಯೋಚನೆ ಇಟ್ಕೊಂಡಿದ್ರೆ ನಾವು ಕೂಡ ನಮ್ಮ ಹೆಗಲ ಭತ್ತ ತಗೊಂಡು ಭತ್ತ ಹಾಕಿದೀವಿ. ಇಲ್ಲಿ 109 ಚೀಲ ಭತ್ತನ 2009-10 ಇಸ್ವಿಗಳಿಗೆ ತಗೊಂಡ್ಬಂದು ನಾವು ಭತ್ತ ಹಾಕಿದ್ದೀವಿ. ಅಲ್ಲಿಂದಲೂ ಕೂಡ ನಾವು ಏನೋ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಾಗ್ತದೆ, ನಮ್ಮ ಸಮಾಜ ಮುಂದೆ ಬರ್ತಿದೆ ಅನ್ನೋ ಒಂದು ಯೋಚನೆ ಇಟ್ಕೊಂಡು ಮಾಡ್ಕೊಂತ ಬಂದ್ರೆ ಈಗ ನೀವು ಎಲ್ಲಿದ್ದೀರಿ, ನಿಮಗೆ ಲೆಕ್ಕ ಕೊಡೋದಕ್ಕೆ ಸಮಸ್ಯೆ ಏನು? ನಮ್ಮ ಉಮಾಪತಿ ಅಣ್ಣನವರಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತೀನಿ. ನೀವು ಹಿರಿಯರಿದ್ದೀರಿ, ನಮ್ಮ ಜಿಲ್ಲೆಯಲ್ಲಿ ದೊಡ್ಡವರು ನೀವು. ನಿಮ್ಮ ಕೈಯಲ್ಲಿ ಸಮಾಜನ ಕೊಟ್ಟುಬಿಟ್ಟಿದ್ರಿ. ನೀವು ಏನ್ ಮಾಡಿದ್ದೀರಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ನಾವೊಂದು ನಮ್ಮ ಸಾಮಾಜಿಕವಾಗಿ ನಮ್ಗೆ ರಾಜಕೀಯವಾಗಿ ಯಾರಿಗೋ ಒಬ್ಬರಿಗೆ ಒಂದು ಟಿಕೆಟ್ ಕೇಳಬೇಕು ಅಂದ್ರೆ ಯಾರು ಹೇಳೋದಿಲ್ಲಂಗೆ ತಮಗೆ ನಿಮ್ ಕಡೆಗೆ ಬಿಟ್ಬಿಟ್ಟಿದ್ವಿ. ನೀವೇನ್ ಮಾಡಿದ್ರೆ ಮಹಿಮಾ ಪಟೇಲ್ 8 ಚುನಾವಣೆ ನಿಂತ್ಕೊಂಡಿದ್ರು. ಅವತ್ತು ನೀವು ಶ್ರೀಮಂತರ ಮನೆ ಸಪೋರ್ಟ್ ಮಾಡಿದ್ರಿ, ಮಹಿಮಾ ಪಟೇಲ್ ಸಪೋರ್ಟ್ ಮಾಡಲಿಲ್ಲ. ಅದೇ ನೆಕ್ಸ್ಟ್ ಮಣ್ಣಾಗಿದ್ರೆ ನಮ್ಮ ಶಿವಪ್ಪನ ಮಕ್ಕಳು ಒಬ್ಬರೊಬ್ರು ಕಾರ್ಯಕ್ರಮ ಕೆಲಸ ಮಾಡ್ತಾ ಇದ್ರಿ. ದಯವಿಟ್ಟು ಒಂದು ಇದಕ್ಕಾಗಿದ್ರೆ ನಾನು ಲೆಕ್ಕಲ್ಲಿ ಕೇಳ್ತಾ ಇದ್ದೀನಿ ಅಣ್ಣ. ಅದ್ರ ಜೊತೆಗೆ ಒಂದು ಏನ್ ಮಾಡಿದ್ರು ಅನ್ನೋದನ್ನ ನಮಗೆ ಗೊತ್ತಾಗಬೇಕಾಗ್ತದೆ.